ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ದಾಸನ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ಫಿಕ್ಸ್ ಆಗಿದೆ. ಮತ್ತೊಂದು ಬಿಗ್ ಶಾಕ್ ಇದು ದರ್ಶನ್ಗೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರ್ದು ಅಂತ ಮನವಿ ಮಾಡಿಕೊಂಡಿದ್ರು. ಆದ್ರೆ ಈಗ ಬಹುತೇಕವಾಗಿ ಅವರ ಗನ್ ಲೈಸೆನ್ಸ್ ರದ್ದಾಗೋದು ಫಿಕ್ಸ್. ಕಮಿಷನರ್ ತೆಗೆದುಕೊಳ್ಳುವಂತ ನಿರ್ಧಾರದ ಮೇಲೆ ಎಲ್ಲ ಭವಿಷ್ಯ ನಿಂತಿದೆ. ಈಗ ಖಾಕಿಗೆ ಪತ್ರ ಬರೆದಿದ್ರು ದರ್ಶನ್. ಪತ್ರವನ್ನ ಕಮಿಷನರ್ಗೆ ತಲುಪಿಸಿದ್ದಾರೆ ಆಡಳಿತ ವಿಭಾಗದ ಡಿಸಿಪಿ. ಹಾಗಾದ್ರೆ ಕೊಲೆ ಆರೋಪಿಯ ಗನ್ ಲೈಸೆನ್ಸ್ ರದ್ದು ಮಾಡಬಹುದಾ? ಅವಕಾಶಗಳಿದಾವ? ಖಂಡಿತವಾಗ್ಲೂ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಲೈಸೆನ್ಸ್ ರದ್ದು ಮಾಡುವ ಕುರಿತು ಆರ್ಮ್ಸ್ ಆಕ್ಟ್ ಇದೆ ಅಲ್ವಾ, ಅದು ಕೆಲವೊಂದಷ್ಟು ಅಂಶಗಳನ್ನ ಹೇಳ್ತಾ ಇದೆ. ಅಂದ್ರೆ ಈಗ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ರು, ನಾನೊಬ್ಬ ಸೆಲೆಬ್ರಿಟಿ ಇದ್ದೀನಿ, ಹೊರಗಡೆ ಹೋಗ್ತಾ ಇರ್ತೀನಿ, ಜನ ಜಮಾವಣೆಗೊಳ್ತಿರ್ತಾರೆ, ನನ್ನ ಆತ್ಮರಕ್ಷಣೆಗಾಗಿ ನನಗೆ ಗನ್ ಬೇಕೇ ಬೇಕು, ದಯವಿಟ್ಟು ರದ್ದು ಮಾಡಬೇಡಿ ಅಂತ ಹೇಳಿದ್ರು. ಬಟ್ ಯಾವುದಕ್ಕೂ ಕೂಡ ಸೊಪ್ಪು ಹಾಕಿಲ್ಲ ಪೊಲೀಸರು. ಕಮಿಷನರ್ ತೆಗೆದುಕೊಳ್ಳುವಂತಹ ನಿರ್ಧಾರ ಇಲ್ಲಿ ಫೈನಲ್ ಆಗಿರುತ್ತೆ, ಸುಪ್ರೀಂ ಅವರೇ. ಹಾಗಾಗಿನೇ ಈಗ ಅವರ ಗನ್ ಲೈಸೆನ್ಸ್ ರದ್ದಾಗ್ಬೋದು. ನೋಡಿ, ಆರ್ಮ್ಸ್ ಆಕ್ಟ್ ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೊಲೆ ಕೇಸ್ ಟ್ರಯಲ್ ಹಂತಕ್ಕೆ ಬರ್ತಾ ಇದೆ, ಈ ವೇಳೆ ಗನ್ ಇಟ್ಕೊಳ್ಳೋದು ಸೂಕ್ತ ಅಲ್ಲ. ಕಾನೂನಿನ ಪ್ರಕಾರ ರದ್ದು ಮಾಡೋ ಅಧಿಕಾರ ಪೊಲೀಸರಿಗಿದೆ. ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ದರೆ ರದ್ದು ಮಾಡುವಂಥ ಅಧಿಕಾರ ಇದೆ. ಆರ್ಮ್ಸ್ ಆಕ್ಟ್ 1959 10ರಲ್ಲೂ ಕೂಡ ಇದೇ ಉಲ್ಲೇಖ ಆಗಿದೆ. ಹೀಗಾಗಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ನೂ ಆರೋಪಿಯಾಗಿದ್ದಾರೆ. ದರ್ಶನ್ ಓರ್ವ ನಟ ಆಗಿದ್ದಾರೆ, ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ತನ್ನ ಗನ್ನಿಂದ ಸಾಕ್ಷಿಗಳನ್ನು ಹೆದರಿಸಬಹುದು, ಬೆದರಿಸಬಹುದು. ಅವರು ಅದೇ ಗನ್ ಅಭಿಮಾನಿ ಬಳಗ ಕೊಟ್ಟು ಹೆದರಿಸಬಹುದು. ಅವ್ರ ಕಡೆಯಿಂದ ಅದೇ ಗನ್ ಇಟ್ಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನು ನಡೆಸಬಹುದು. ಹಾಗಾಗಿ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಅವರ ಗನ್ ಲೈಸೆನ್ಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ದರ್ಶನ್ಗೆ ನಿಜಕ್ಕೂ ಮತ್ತೊಂದು ಬಿಗ್ ಶಾಕ್ ಇದು. ಬಹುತೇಕವಾಗಿ ಗನ್ ಲೈಸೆನ್ಸ್ ರದ್ದಾಗುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಕಮಿಷನರ್ ಅವರ ಒಂದು ಅಧಿಕಾರ ಏನಿದೆ, ಇದು ಸುಪ್ರೀಂ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾದ್ರೆ ಸಂತೋಷ್, ಇಲ್ಲಿ ನಟ ದರ್ಶನ್ಗೆ ಖಂಡಿತವಾಗ್ಲೂ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗನ್ ಇಟ್ಕೊಂಡಿದ್ರು, ಅವರು ಲೈಸೆನ್ಸ್ ತೆಗೆದುಕೊಂಡಿದ್ರು ಆತ್ಮರಕ್ಷಣೆಗೋಸ್ಕರ. ಆದರೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿನ್ನೂ ಆರೋಪಿ ಆಗಿರೋದ್ರಿಂದಾಗಿ, ನೋಡಿ, ಒಬ್ಬ ಆರೋಪಿ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಕೇಸ್ ಇದ್ದಾವೆ ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ಕೂಡ ಪೊಲೀಸರು ಪರವಾನಗಿನ ರದ್ದು ಮಾಡಬಹುದು. ಹಾಗಾಗಿನೇ ದರ್ಶನ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅವರ ಮನವಿಗೆ ಡೋಂಟ್ ಕೇರ್ ಅಂದಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಇದು. ಬಹುತೇಕವಾಗಿ ರದ್ದಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಲ್ವಾ ಈಗ? ಹೊಂದಿದ್ರು ಗನ್ ಲೈಸೆನ್ಸ್ ಅದನ್ನ ರದ್ದು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಲೆಟರ್ ಅನ್ನು ಕೂಡ ಬರೆದಿದ್ರು. ಅದಕ್ಕೆ ದರ್ಶನ್ ಈಗಾಗಲೇ ಉತ್ತರವನ್ನು ನೀಡಿರುವಂತದ್ದು. ಅಂದ್ರೆ ನಾನವರು ಸೆಲೆಬ್ರಿಟಿ, ಸೊ ಹೀಗಾಗಿ ನನ್ನ ಆತ್ಮರಕ್ಷಣೆಗೆ ನನಗೆ ಇದು ಬೇಕಾಗಿರುತ್ತೆ, ಮತ್ತೆ ನಾನು ಯಾವುದೇ ಹಂತದಲ್ಲೂ ಕೂಡ ನನಗೆ ಕೊಟ್ಟಿರುವಂತಹ ಲೈಸೆನ್ಸ್ಡ್ ಗನ್ ಏನಿದೆ ಇದನ್ನ ನಾನು ಎಲ್ಲೂ ಕೂಡ ದುರುಪಯೋಗವನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಪತ್ರವನ್ನು ಕೂಡ ಬರೆದಿದ್ರು. ಆದ್ರೆ ಈ ಕಾನೂನಿನ ಅಡಿಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕ್ರಿಮಿನಲ್ ಚಟುವಟಿಕೆಗಳಿಲ್ಲ, ಕ್ರಿಮಿನಲ್ ಅಪರಾಧಗಳು ಆರೋಪಗಳು ಇದ್ದಂತಹ ಸಂದರ್ಭದಲ್ಲಿ ಅಂತಹ ಬಳಿ ಇರುವಂತಹ ವ್ಯಕ್ತಿಯ ವೆಪನ್ಸ್ ಏನ್ ಕೊಟ್ಟಿರ್ತಾರೆ ಸರ್ಕಾರದಿಂದ ಆಗಿರ್ಲಿ, ನಾವು ಪಡೆದಿರುವಂತ ಲೈಸೆನ್ಸ್ ಏನಿರುತ್ತೆ ಅದನ್ನ ರದ್ದು ಮಾಡುವಂತ ಅಧಿಕಾರ ಸ್ಥಳೀಯ ಪೊಲೀಸರಿಗೆ ಇರ್ತದೆ. ಯಾಕಂತ ಹೇಳಿದ್ರೆ ಅವರು ಪ್ರಕರಣದ ಮೇಲೆ ಬೀರುವಂತ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದಿರುತ್ತೆ, ಮತ್ತೆ ಅವರು ಎಷ್ಟು ಪ್ರಭಾವಶಾಲಿಗಳಾಗಿರ್ತಾರೆ ಅನ್ನೋದು ಪ್ರಮುಖ ಆಗುತ್ತೆ. ಅದರ ಜೊತೆಗೆ ಅವರ ಮೇಲಿರುವಂತ ಆರೋಪ ಎಂತದ್ದು ಅಂತ, ಕೊಲೆ ಅಂತ, ರಾಬರಿ, ಈ ತರ ಯಾವ ರೀತಿ ಆರೋಪಗಳಿರುತ್ತೆ ಅನ್ನೋದು ಕೂಡ ಪೊಲೀಸರು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಸದ್ಯ ಇಲ್ಲಿ ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಗನ್ ಲೈಸೆನ್ಸ್ ಏನಿದೆ ಅದು ಸೆಕ್ಷನ್ 10 ಪ್ರಕಾರ ಪೊಲೀಸರಿಗೆ ರದ್ದು ಮಾಡುವ ಎಲ್ಲಾ ಅಧಿಕಾರ ಇರುವಂತದ್ದು. ಈ ಕಾರಣಕ್ಕಾಗಿ ಯಾವುದೇ ಹಂತದಲ್ಲೂ ಕೂಡ ದರ್ಶನ್ ಅವರ ಲೈಸೆನ್ಸ್ ನ ರದ್ದು ಮಾಡುವ ಸಾಧ್ಯತೆ ಇರುವಂತದ್ದು ಪ್ರಭು. ಅಂದ್ರೆ ಸಂತೋಷ್, ಮತ್ತೆ ಕಾನೂನಾತ್ಮಕವಾಗಿ ಅವ್ರಿಗೆ ಹೋರಾಟ ಮಾಡ್ಲಿಕ್ಕೆ ಅವಕಾಶಗಳನ್ನ ಇದಾವ, ಅಥವಾ ಇಲ್ಲಿ ಕಮಿಷನರ್ದೇ ಸುಪ್ರೀಂ ಆದೇಶನ? ಹೀಗೆ
ಕಾನೂನಾತ್ಮಕ ಅವ್ರು ಬೇಕು ಅಂತ ಕೇಳ್ಬೋದು. ಬಟ್ ಇಂತಹ ಪ್ರಕರಣಗಳಲ್ಲಿ ಕಮಿಷನ್ ಅವ್ರದ್ದು ಸುಪ್ರೀಂ ಆದೇಶ ಆಗಿರ್ತದೆ. ಆದ್ರೆ ಅವ್ರ ಕೋರ್ಟ್ ನಲ್ಲಿ ನಮ್ಗೆ ನೀಡಿರುವಂತಹ ಒಂದು ಗನ್ ಲೈಸೆನ್ಸ್ ಅನ್ನ ಪರವಾನಗಿಯನ್ನ ಮಾಡಿದ್ರೆ ಅದಕ್ಕೆ ಸೂಕ್ತವನ್ನ ಕಾರಣ ನೀಡದೆ ಹೋದಲ್ಲಿ ಇವರು ತಮ್ಮ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮೆಟ್ಲೆ ಇರ್ಬೋದು. ಆದ್ರೆ ಇಡೀ ಪ್ರಕರಣವನ್ನು ಗಮನಿಸಿದಾಗ ದರ್ಶನ್ ಕೊಲೆ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಹೀಗಾಗಿ ಅವ್ರಿಗೆ ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಲೈಸೆನ್ಸ್ ರದ್ದು ಮಾಡುವಂತಹ ಎಲ್ಲ ಅಧಿಕಾರ ಪೊಲೀಸರಿಗೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅದನ್ನ ರದ್ದು ಮಾಡಬಹುದು. ಮತ್ತೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಪೊಲೀಸರು ಇಟ್ಕೊಂಡಿರ್ತಾರೆ. ಅದಿಲ್ಲ ಅಂದ್ರೆ ಆ ಮಾಹಿತಿಯನ್ನ ಕಲೆ ಹಾಕದೆ ಇತ್ತಲ್ಲಿ ಪೊಲೀಸರು ಅದನ್ನ ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ದರ್ಶನ್ ವಿರುದ್ಧ ಸೂಕ್ತವಾದ ಸಾಕ್ಷ್ಯಾಧಾರಗಳು ಮತ್ತು ಮಾಹಿತಿಯನ್ನ ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ಕೂಡ ರದ್ದು ಮಾಡ್ತಾ ಇರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ಪ್ರಕರಣದ ಸಂಪೂರ್ಣದಿಂದ ಹೊರಬಂದ ಬಳಿಕ ಅವರು ಮತ್ತೆ ಗನ್ ಲೈಸೆನ್ಸ್ ಅನ್ನ ಬೇಕು ಅಂತ ಹೇಳಿ ಅಪ್ಲೈನ ಮಾಡಿ ಪಡ್ಕೊಳ್ಬಹುದು. ಸೊ ಅದುವರೆಗೂ ಕೂಡ ಅವ್ರಿಗೆ ಗನ್ ಲೈಸೆನ್ಸ್ ಸಿಗುವಂತದ್ದು ಕಷ್ಟ ಆಗತ್ತೆ ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.